ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ನಾನಿವತ್ತು ಒಂದು ಒಳ್ಳೆಯ ಸುಂದರವಾದ ತಾಣಕ್ಕೆ ಕರ್ಕೊಂಬರ್ತಾ ಇದ್ದೀನಿ. ಅಂದರೆ ಹೂಗಳ ಪ್ರದರ್ಶನ ಲಾಲ್ಬಾಗಲ್ಲಿ ನಡೆದಿದೆ. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫಸ್ಟ್ ಆಫ್ ಆಲು ಇಂಡಿಪೆಂಡೆನ್ಸ್ ಡೇ ದಿನವೇ ಈ ವಿಡಿಯೋ ಹಾಕಬೇಕು ಅಂತ ನಾನು ಮುಂಚೆ ಮಾಡಿರಲಿಲ್ಲ. ಹಾಗಾದರೆ ಇಂಡಿಪೆಂಡೆನ್ಸ್ ಡೇಗೆ ಯಾವುದೆಲ್ಲ ಅಲಂಕಾರ ಮಾಡಿದ್ದಾರೆ, ಹೂಗಳೆಲ್ಲ ವೆರೈಟಿಯಾಗಿ ಇಟ್ಟಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗು ನೋಡಿ, ಇದೆಲ್ಲ ಸ್ಟಾರ್ಟಿಂಗ್ ಇದೆ. ಅಲ್ಲಿ ಮಧ್ಯಾಹ್ನ ಹೋಗಿದ್ವಿ, ಸ್ವಲ್ಪ ಮಳೆ ಕೂಡ ಬಂದಿತ್ತು. ಅಂದರೆ ಹೂಗಳಂದರೆ ಯಾರಿಗಿಷ್ಟ ಇರಲ್ಲ ನೋಡಿ, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನನಗಂತೂ ಫಸ್ಟ್ ಆಫ್ ಆಲ್ ಹೋಗ್ಬೇಕು ಅಂತ ತುಂಬಾ ಅನಿಸೋದು. ಒಂದು ಟೈಮು ಹೋಗಿಲ್ಲ. ಅಲ್ಲಿ ಯಾವ ಥರ ಫ್ಲವರ್ ಡೆಕೋರೇಷನ್ ಇರುತ್ತೆ ಅನ್ನೋದು ಕುತೂಹಲ ಅಂತೂ ತುಂಬಾ ಇತ್ತು. ಆದರೆ ಈ ಸಲ ಲೈವ್ ಆಗಿ ಹೋಗಿ ಫ್ಲವರ್ಗಳೆಲ್ಲ ನೋಡಿದಾಗ ಫುಲ್ ಖುಷಿ ಅನಿಸ್ತು. ನನಗೆ ಫಸ್ಟ್ ಆಫ್ ಆಲ್ ಹೂವಿನ ಗಿಡಗಳಂದ್ರೇ ತುಂಬಾ ಇಷ್ಟ. ಅದು ಏನೋ ಒಂಥರ, ಏನೇ ಚಿಂತೆಗಳಾಗಲಿ ಅಥವಾ ಏನೇ ಇದಾಗಲಿ, ಆ ಹೂಗಳು ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗಾಗೋ ಸಂತೋಷವೇ ಬೇರೆ. ಇದು ಸ್ಟಾರ್ಟಿಂಗು ಬಂದುಬಿಟ್ಟು ಮಕ್ಕಳಿಗೆ ಟಿಕೆಟು 30 ರುಪೀಸ್ ಇದೆ, ದೊಡ್ಡವರಿಗೆ 80 ರುಪೀಸ್ ಇದೆ. ಒಳಗಡೆ ಪ್ಲಾಸ್ಟಿಕ್ ಅಲೋ ಇಲ್ಲ, ಎಲ್ಲ ಚೆಕ್ಕಿಂಗ್ ಮಾಡಿ ಬಿಡ್ತಾರೆ. ಇದು ನೋಡಿ ಸ್ಟಾರ್ಟಿಂಗ್ ಎಲ್ಲ ಎಂಟ್ರೆನ್ಸು ಸುತ್ತಲೂ ತೋರಿಸ್ತಾ ಇದ್ದೀನಿ. ಇದು ಸುಮಾರು ದೊಡ್ಡದು ಫ್ಲಾಟು ಲಾಲ್ಬಾಗು. ಇಲ್ಲಿ ಅಂದರೆ ಮಾಮೂಲಿ ಇದ್ದಾಗ ಈ ಥರ ಎಲ್ಲ ಇರೋಲ್ಲ. ಇದು ಜನವರಿ ಮತ್ತು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಮಾತ್ರ ಈ ಥರ ಫ್ಲವರ್ ಡೆಕೋರೇಷನ್ ನಡೀತಾ ಇರುತ್ತೆ. ಈ ಸಲ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಗಂಗರ ಕಾಲದ ವಾಸ್ತುಶಿಲ್ಪನ ಇಲ್ಲಿ ರೆಡಿ ಮಾಡಿರೋವಂಥದ್ದು ನೋಡಿ. ಇದು ಎಲ್ಲ ರಿಯಲ್ ಫ್ಲವರ್ಸು. ಇದು ಪ್ಲಾಸ್ಟಿಕ್ ಅಂತೂ ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಜನ ಬಂದಿದ್ದರು. ಇದೆಲ್ಲ ನೋಡಿ ಸೂರ್ಯಕಾಂತಿ ಹೂವು ಎಲ್ಲ ರಿಯಲ್ಲಾಗಿ ಎಷ್ಟೋ ದಿನ ಆಗಿತ್ತು ನೋಡ್ದಲೆ. ಈ ಥರ ಎಲ್ಲ ಹೊಲ್ದುಗಳಲ್ಲಿ ನೋಡ್ತಾ ಇದ್ವಿ ಆವಾಗ, ಈಗಂತೂ ನೋಡೇ ಇಲ್ಲ. ಆದರೆ ಇಲ್ಲೆಲ್ಲ ನೋಡಿ, ಇದು ಎಲ್ಲ ವೆರೈಟಿ ಫ್ಲವರ್ಸ್ ಇದೆ. ಇದರಲ್ಲೇ ಕಲರ್ಸ್ ಕೂಡ ಇದೆ ನೋಡಿ, ಶೋ ಗಿಡಗಳು ಇವೆಲ್ಲ ಇಷ್ಟೊಂದು ಕಲರ್ ಇದ್ದಾವೆ. ಆದರೆ ಇಲ್ಲಿ ಮುಟ್ಟೋ ಹಂಗಿಲ್ಲ ಯಾವುದೇ ಗಿಡಗಳ್ನ, ಸೆಕ್ಯೂರಿಟಿ ಇರ್ತಾರೆ. ಹಾಗಾಗಿ ಏಕೆಂದರೆ ಇದು 17th ಇರಬೇಕು, ಆಗಸ್ಟ್ 17th ಈ ಫ್ಲವರ್ ಶೋ ನಡೀತಾ ಇದೆ. ಹಾಗಾಗಿ ಅಲ್ಲಲ್ಲೇ ಸೆಕ್ಯೂರಿಟಿಗಳು ಇರ್ತಾರೆ. ಫ್ಲವರ್ ಎಲ್ಲ ಮುಟ್ಟೋಂಗಿಲ್ಲ, ಹಾಗೆಯೇ ನೋಡಿ ಖುಷಿ ಪಡ್ಬೋದು. ಇದೆಲ್ಲ ನೋಡಿ ಸುತ್ತಲೂ ತುಂಬಾ ಚೆನ್ನಾಗಿದೆ. ನಮಗಂತೂ ಖುಷಿ ಆಯಿತು. ಒನ್ ಡೇ ಈ ಥರ ಹೊರಗೆ ಹೋಗಿ ಈ ಥರ ಫ್ಲವರ್ಸ್ಗಳ ಮಧ್ಯೆ ಗ್ರೀನಾಗಿ ಮತ್ತು ಹೂವುಗಳು ಎಲ್ಲ ವೆರೈಟಿ ಕಲರ್ಸು ನೋಡಿ ಫುಲ್ ಖುಷಿ ಅನ್ನಿಸ್ತು. ಹಾಗೆ ಇದ್ರ ಜೊತೆಗೆ ಹಳ್ಳಿಯಲ್ಲಿ ಇರುವಂಥ ವಾತಾವರಣನ ಕೂಡ ಅಲ್ಲಿ ನಿರ್ಮಿಸಿದ್ದಾರೆ. ಅಲ್ಲಿ ಹಳ್ಳಿಯಲ್ಲಿ ಯಾವ ಥರ ಮನೆಗಳು, ಹಸುಗಳು, ಈ ಥರ ಎಲ್ಲ ಒಂದು ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಆವಾಗ ಅಂದರೆ ನಾವು ನೋಡಿದ್ವಿ, ಇತ್ತೀಚಿನ ಮಕ್ಕಳುಗಳು ಎಲ್ಲ ಹಳ್ಳಿ ಕಡೆ ಕೆಲವೊಂದು ನೋಡಿರಲ್ಲ, ಸಿಟಿ ಮಧ್ಯೆ ಬೆಳೆದಿರ್ತಾರೆ. ಅಂಥವರಿಗೆಲ್ಲ ಇದು ಹೊಸದು ಅನಿಸುತ್ತೆ. ಇದು ನೋಡಿ ಗಂಗರ ಕಾಲದಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ಇಲ್ಲಿ ನಿರ್ಮಿಸಿದ್ದಾರೆ. ವೆರೈಟಿ ಫ್ಲವರ್ಸ್ ಕೂಡ ಗಂಗರ ಕಾಲದಲ್ಲೇ ಮಿಲೆಟ್ಸ್ ಎಲ್ಲ ಇತ್ತಂತೆ. ಇದು ಈಕೋ ಪ್ಲ್ಯಾನೆಟ್ ಅವ್ರದ್ದು ರೆಡಿ ಮಾಡಿರೋದು. ಇಲ್ಲೆಲ್ಲ ಈಕೋ ಪ್ಲ್ಯಾನೆಟ್ ಅವ್ರದ್ದು ಇದೆ ನೋಡಿ. ಇದು ಪೂರ್ತಿಯಾಗಿ ಅದೇ ಗಾಜಿನ ಮನೆಯಲ್ಲೇ ಇದನ್ನು ಇದು ಮಾಡಿದ್ದಾರೆ, ಡೆಕೋರೇಟ್ ಮಾಡಿದ್ದಾರೆ. ಇದೆಲ್ಲ ಪಾಟಲ್ಲಿ ಹೂವಿನ ಗಿಡಗಳು ಅಥವಾ ತರಕಾರಿಗಳು ನೋಡಿ ಬೆಳೆಸಿದ್ದಾರೆ. ಫುಲ್ ಖುಷಿ ಅನಿಸುತ್ತೆ. ಟೊಮೊಟೊ, ಮೆಣಸಿನ್ಕಾಯಿ, ಹೀರೆಕಾಯಿ, ಎಂಟು ಇನ್ನೂ ವೆರೈಟಿಯಾಗಿ ಬೆಳೆಸಿದ್ದಾರೆ. ಬೂದುಗುಂಬಳಕಾಯಿ, ಸೋರೆಕಾಯಿ, ಈ ಥರ ಒಂದು ಚಿಕ್ಕ ಪಾಟಲ್ಲಿ ಇಷ್ಟೊಂದೆಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅನ್ನೋದೇ ಖುಷಿ. ನಾವು ಮನೆ ತನಕ ಆದರೆ ಬೆಳೆಸೋಕ್ಕೆ ಆಗೋಲ್ಲ. ಈ ಥರ ಎಲ್ಲ ಎಷ್ಟೊಂದು ಸಲ ಹಾಳಾಗುತ್ತೆ, ಬೇಗ ಹೋಗುತ್ತೆ ಗಿಡಗಳು. ಇಲ್ಲಿ ನೋಡಿ, ಇದೇ ಇವತ್ತು ಗಂಗರ ಕಾಲದ ವಾಸ್ತುಶಿಲ್ಪ.
ಒಳಗಡೆ ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕೆ ಅಲೋ ಮಾಡೋದಿಲ್ಲ, ಆದರೂ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಹೂಗಳೆಲ್ಲ ತುಂಬಾ ವೆರೈಟಿಯಾಗಿ ಇಟ್ಟಿದ್ದಾರೆ. ಫುಲ್ ಖುಷಿ ಅನಿಸುತ್ತೆ ನೋಡೋಕ್ಕೆ. ಇದು ಗಂಗರ ಕಾಲದ್ದು, ಕ್ರಿಸ್ತಶಕ 350ರಿಂದ 1000 ಅಂದರೆ 1000ರವರೆಗೆ ಕಲೆ ಮತ್ತು ವಾಸ್ತುಶಿಲ್ಪದ ಕದಂಬ ಮತ್ತು ಪಲ್ಲವ ಶೈಲಿಯಲ್ಲಿ ಅದು ನಿರ್ಮಾಣ ಮಾಡಿದ್ದಾರೆ. ಶ್ರವಣಬೆಳಗೊಳ ಗೊಮ್ಮಟೇಶ್ವರನ ಏಕಶಿಲ್ಪ ವಿಗ್ರಹ ಕೂಡ ಇದು ಅತ್ಯಮೂಲ್ಯವಾಗಿತ್ತು ಗಂಗರ ಕಾಲದಲ್ಲಿ. ಇದು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸ್ಮಾರಕಗಳು ಎಲ್ಲ ಇತ್ತು, ಈ ದೇವಾಲಯಗಳು ಇದೆಲ್ಲದನ್ನು ಸೇರಿಸಿ ಕಾನ್ಸೆಪ್ಟಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಶ್ರವಣಬೆಳಗೊಳದ್ದು ಮತ್ತು ಸ್ತಂಭಗಳು ಕೂಡ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಇದೆಲ್ಲ ವಿಡಿಯೋ ಅದನ್ನೇ. ಅವ್ರದ್ದು ಲಾಂಛನ ಕೂಡ ಇದೇ ಆಗೋಗಿತ್ತು, ರಾಜ ಲಾಂಛನ ಆಗೋಗಿತ್ತು ಗಂಗರ ಕಾಲದಲ್ಲಿ. ಆನೆ, ಅದಕ್ಕೋಸ್ಕರ ಇದನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಖುಷಿ ಅನಿಸುತ್ತೆ. ವರ್ಷ ಒಂದೊಂದು ವೆರೈಟಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಇಲ್ಲಿ ನೋಡಿ ಕಲರ್ಫುಲ್ಲಾಗಿದೆ. ಇಲ್ಲೂ ಕೂಡ ಅಷ್ಟೇ ಶೋ ಗಿಡಗಳು ನೋಡಿ ವೆರೈಟಿಯಾಗಿ ಕಲರ್ಫುಲ್ಲಾಗಿದ್ದಾವೆ. ಇಲ್ಲಿ ಹೋದರೆ ಒಂದು ಕಲರ್ ಅಲ್ಲ, ತುಂಬಾ ವೆರೈಟಿ ಗಿಡಗಳು ನೋಡ್ಬೋದು. ಇಲ್ಲಿ ಪರ್ಚೇಸ್ ಮಾಡೋಕ್ಕೂ ಕೂಡ ಇದೆ ಕೆಲವೊಂದು, ಅದು ಕೂಡ ಗಿಡಗಳನ್ನ ತಗೊಂಡು ಹೋಗ್ಬೋದು. ಅದು ಕೂಡ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ಅಲ್ಲಲ್ಲೇ ವಿಡಿಯೋ ಮಾಡಿರೋದನ್ನ ನಾನು ಇಲ್ಲಿ ಹಾಕಿದ್ದೀನಿ. ತುಂಬಾ ಯಾಕಂದರೆ ತುಂಬ ವೆರೈಟಿ ಗಿಡಗಳು. ಇದು ಎಷ್ಟೋ ಎಕರೆ ಫ್ಲ್ಯಾಟ್ ಕೂಡ ಇದೆ, ತುಂಬಾ ದೊಡ್ಡದು ಲಾಲ್ಬಾಗು. ಇದು ನೋಡಿ ಅಲ್ಲಲ್ಲೇ ಇದು ಇಂಡಿಪೆಂಡೆನ್ಸ್ ಡೇಗೆ ಡೆಕೋರೇಟ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು ಅಂಗಡಿಗಳು ಹಾಕಿದ್ದಾರೆ, ಸುಮಾರು ಅಂಗಡಿಗಳು ಇದ್ದಾವೆ. ಫ್ಲವರ್ಸ್ದಾಗಿರ್ಬೋದು, ಬಟ್ಟೆದಾಗಿರ್ಬೋದು, ಹಾಗೆ ಪಿಕಲ್ಸು, ಈ ಥರ ಸಾಂಬಾರು ಪದಾರ್ಥಗಳು, ಈ ಥರ ತುಂಬ ಹನಿಗಳಾಗಿರ್ಬೋದು, ಬೆಲ್ಲ, ಈ ಥರ ಎಲ್ಲ ಆರ್ಗ್ಯಾನಿಕ್ ಐಟಮ್ಗಳು ಎಲ್ಲ ಹಾಕಿದ್ದಾರೆ. ಇದು ಸೂರ್ಯಕಾಂತಿ ನೋಡಿ, ಓನಾಗಿ ಅಲ್ಲೇ ಬೀಜಗಳು ಹಾಕಿ ಬೆಳೆಸಿರುವಂಥ ಗಿಡಗಳು. ತುಂಬಾ ಚೆನ್ನಾಗಿತ್ತು. ನಾವು ತುಂಬ ವರ್ಷಗಳಾದಮೇಲೆ ಈ ಥರ ನೋಡ್ತಾ ಇರೋದು. ಆವಾಗೆಲ್ಲ ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ ಎಲ್ಲ ಹೊಲ್ದುಗಳಲ್ಲಿ, ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಈಗೆಲ್ಲ ತುಂಬ ವರ್ಷ ಆಯಿತು ಈ ಥರ ಸೂರ್ಯಕಾಂತಿ ನೋಡ್ದಲೆ ಗಿಡನ. ಈಗ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ, ಅಲ್ಲಲ್ಲೇ. ಅದು ನೋಡೋಕ್ಕೆ ಖುಷಿ ಅನಿಸುತ್ತೆ. ನೋಡಿ ಇಲ್ಲಿ ಎಷ್ಟು ಸುಮಾರು ಇದೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದಕ್ಕೆ ಕೂಡ ಖುಷಿ ಪಡಬೇಕು. ನೋಡಿ ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ನು ಇಂಡಿಪೆಂಡೆನ್ಸ್ಗಾಗಿ ವೆರೈಟಿಯಾಗಿ ಪಾಟಲ್ಲಿ ಬೆಳೆದಿರೋ ಥರ ಆರ್ಚು, ಒಳಗಡೆ ಹೋಗು ಎಂಟ್ರಿ ಕೊಡೋ ಥರ ಇದೆಲ್ಲ ನೋಡಿ ಸುಮಾರು ಇದೆ, ನಮಗೆ ಗೊತ್ತಾಗಲ್ಲ. ಇಲ್ಲಿ ಎಲ್ಲ ಅಂದರೆ ತುಂಬ ಕ್ರೌಡ್ ಇರೋದ್ರಿಂದ ಚಿಕ್ಕ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಬೇಕು. ಯಾಕಂದರೆ ಕೆಲವೊಂದು ಮಕ್ಕಳು ಮಿಸ್ ಆಗಿದ್ವು, ಅವ್ರ ಪೇರೆಂಟ್ಸ್ ಎಲ್ಲ ಅನೌನ್ಸ್ ಮಾಡ್ತಾಯಿದ್ರು, ಪೊಲೀಸ್ಗೆ ಯಾರಿಗಾರ ಸಿಕ್ಕರೆ ಕರ್ಕೊಂಡೋಗಿ ಇಂಥ ಪ್ಲೇಸಲ್ಲಿ ಬಿಡಿ ಅಂತ ಕೂಡ. ಅದಕ್ಕೆ ಇಂಥ ಪ್ಲೇಸಲ್ಲಿ ಹೋದಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳನ್ನ ಅಲ್ಲಿ ಇಲ್ಲಿ ಕೈ ಬಿಡೋದು ಅಥವಾ ಮಕ್ಕಳು ಓಡೋಗೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಪೇರೆಂಟ್ಸ್ ಎಲ್ಲ ತುಂಬ ಕೇರ್ಫುಲ್ಲಾಗಿ ಕೈ ಇಟ್ಕೊಂಡು ಅಥವಾ ಎತ್ಕೊಂಡು ಮಕ್ಕಳನ್ನ ನೀಟಾಗಿ ನೋಡ್ಕೊಂಡು ಆಮೇಲೆ ಇದೆಲ್ಲ ನೋಡೋದ್ರಿಂದ ತುಂಬಾ ಒಳ್ಳೆಯದು. ಯಾಕೆಂದರೆ ಒಂದಿಬ್ಬರು ಮಕ್ಕಳನ್ನ ಅನೌನ್ಸ್ ಮಾಡ್ತಾಯಿದ್ರು, ಅವ್ರ ಪೇರೆಂಟ್ಸು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾಯಿದ್ರು, ಯಾರಿಗಾರ ಸಿಕ್ಕರೆ ಹಿಂಗೆ ಕರ್ಕೊಂಬಂದುಬಿಡಿ ಅಂತ. ನೋಡಿ ಇಲ್ಲಿ ತುಂಬಾ ವೆರೈಟಿಯಾಗಿ ಇದೆ ತೋಟಗಾರಿಕೆದು. ನೋಡಿ ಇದು ಮರದಿಂದನೇ ಮಾಡಿರೋಂಥದ್ದು, ನೀಲಗಿರಿ ಮರದಿಂದ ನೋಡಿ ಪಕ್ಷಿ ಮಾಡಿದ್ದಾರೆ. ನೋಡಿ ಇಲ್ಲೆಲ್ಲ ಇದು ತೋಟಗಾರಿಕೆಯಲ್ಲಿ ಬೆಳೆದಿರೋ ಅಂಥದ್ದು. ನಮಗೇನಾರ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು, ಬೈ ಮಾಡ್ಬೋದು. ಇಲ್ಲಿ ನೋಡಿ ಯಾವುದಾದ್ರೂ ತೊಗೊಬೋದು ನಾವು ಮನೆಗೆ ಬೇಕು ಅಂದರೆ.
ಶೋ ಗಿಡಗಳು ಇದೆ, ರೋಸ್ ಗಿಡಗಳು ಇದೆ, ತುಂಬ ವೆರೈಟಿ ಗಿಡ ಇದೆ. ಆದರೆ ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಇಂಡೋರು ಔಟ್ಡೋರು ಎಲ್ಲ ಪ್ಲ್ಯಾಂಟ್ಸ್ ಇದೆ ಇಲ್ಲಿ, ತುಂಬ ಕಲೆಕ್ಷನ್ ಆಗಿದೆ. ಇದೆಲ್ಲ ನೋಡಿ ನಾನು ಹಿಡ್ದಿದ್ದೀನಿ. ಇಂಡೋರ್ ಇದೆ, ಔಟ್ಡೋರ್ ಇದೆ. ತುಂಬ ವೆರೈಟಿ ಆದಂಥ ಗಿಡಗಳು ನಾನು ನೋಡಿಲ್ಲ. ಕೆಲವೊಂದು ಸಾಮಾನ್ಯವಾಗಿ ಕಾಮನಾಗಿ ನೋಡೋ ಅಂಥವು ನೋಡಿರ್ತೀವಿ, ಇದೆಲ್ಲ ನೋಡಿರಲ್ಲ. ನೋಡಿ ವೆರೈಟಿಯಾಗಿ ಇರೋ ಪ್ಲ್ಯಾಂಟ್ಸು ಇದೆ, ಫಸ್ಟ್ ಟೈಮ್ ನೋಡಿದ್ದೀನಿ ನಾನು. ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿದ್ದಾವೆ. ಅಥವಾ ಕೆಲವೊಂದು ಪ್ಲ್ಯಾಂಟ್ಸ್ ಹೆಸರೇ ಗೊತ್ತಿರಲ್ಲ. ಈ ಥರ ಎಲ್ಲ ಹೋದಾಗ ಕೆಲವೊಂದು ಅನುಭವ ಆಗ್ತವೆ. ತುಂಬ ಟೈಮ್ ಕೂಡ ಹಿಡಿಯುತ್ತೆ. ಬೆಳಗ್ಗಿಂದ ಹೋದರೆ ಸಂಜೆವರೆಗೂ ಆರಾಮಾಗಿ ನೋಡಿ ಬರ್ಬೋದು. 7 ಗಂಟೆವರೆಗೂ ಇರುತ್ತೆ. ಬೆಳಗ್ಗೆ 9 o'clock ಸ್ಟಾರ್ಟ್ ಆಗಿದ್ದು. ನೋಡಿ ಎಷ್ಟೊಂದು ವೆರೈಟಿಯಾಗಿ ಫ್ಲವರ್ಸ್ ಆಗಿರ್ಬೋದು, ಪ್ಲ್ಯಾಂಟ್ಸ್ ಆಗಿರ್ಬೋದು, ಒಂದೇ ಥರದ್ದಿಲ್ಲ ಇಲ್ಲಿ, ತುಂಬಾ ವೆರೈಟಿ ಆಗಿದೆ. ನೋಡಿ ಎಷ್ಟೊಂದು, ಇದೆಲ್ಲ ಪರ್ಚೇಸ್ ಮಾಡ್ಬೋದು. ಇದು ತೋಟಗಾರಿಕೆಯಲ್ಲಿ ಹೋಗಿದ್ವಿ, ಆವಾಗ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಇದು ನೋಡಿ, ಇದು ಒಣಗಿರೋ ಫ್ಲವರ್ಸು, ರಿಯಲ್ ಫ್ಲವರ್ಸ್ ಅಲ್ಲ, ಒಣಗಿರೋ ಫ್ಲವರ್ಸಿಂದ ಮಾಡಿರೋವಂಥದ್ದು. ಇದು ರಿಯಲ್ ಫ್ಲವರ್ಸು. ಇದು ಸೇವಂತಿಗೆ, ಕಲರ್ ಸೇವಂತಿಗೆ. ನೋಡಿ ಇದು ಟ್ರೀ ಕೈ ಥರ ಇದೆ. ಇದರಲ್ಲಿ ಏನೆಲ್ಲ ವೆರೈಟಿಯಾಗಿ ಮಾಡಿದ್ದಾರೆ ನೋಡಿ. ಇದು ರಿಯಲ್ ಫ್ಲವರ್ಸು. ಅಲ್ಲಿ ಬೊಕ್ಕೆ ಥರ ರೆಡಿ ಮಾಡಿ ಎಲ್ಲ ಕೊಡ್ತಾರೆ. ಕೆಲವೊಂದು ಒಣಗಿದ ಫ್ಲವರ್ಸ್ ಕೂಡ ನೀಟಾಗಿ ರೆಡಿ ಮಾಡಿ ಇಟ್ಟಿರ್ತಾರೆ, ಅದನ್ನು ನಾವು ಕೂಡ ತೊಗೊಬೋದು. ನೋಡಿ ಇದೆಲ್ಲ ಒಣಗಿರೋ ಅಂಥ ಫ್ಲವರ್ಸಲ್ಲೇ ಮಾಡಿರೋದು. ನೋಡಿ ಹಂಗೆ ಅನ್ಸೋದೇ ಇಲ್ಲ, ರಿಯಲ್ ಫ್ಲವರ್ಸ್ ಅನಿಸುತ್ತೆ ನೋಡೋರಿಗೆ. ಇದೆಲ್ಲ ನೋಡಿ ಆಗಿನ ಕಾಲದ ಚಾಪೆ ಪುಟ್ಟಿ, ಅದು ಇದ್ರದ್ದೆಲ್ಲ ಒಣಗಿಸಿರೋ ಅಂಥವು, ಇದರಿಂದ ಮಾಡಿರೋದು. ಅದೆಂಥ ಸೋರೆಕಾಯಿ ಇದು ಅಂತೀವಲ್ಲ, ಆ ಥರದ್ದೆಲ್ಲ ಇದೆ. ಒಣಗಿರೋ ಅಂಥ ಇದರಲ್ಲಿ ಮಾಡಿದ್ದಾರೆ, ತುಂಬ ವೆರೈಟಿಯಾಗಿದೆ. ಇದು ಎಲ್ಲ ಸ್ವೀಟು ಜೆಲ್ಲಿ ಥರ ಎಲ್ಲ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಒಂದು ಥರದ್ದಿಲ್ಲ, ಇಲ್ಲೆಲ್ಲ 80 rupees ಕಡಿಮೆನೇ ಇದೆ. ಒಬ್ರಿಗೆ 80 rupees ಅಂದರೆ ಆರಾಮ್ಸೆ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಪ್ಲೇಸು. ಈ ಥರದ್ದೆಲ್ಲ ಮಕ್ಳಿಗೆ ಕರ್ಕೊಂಡೋದ್ರೆ ಖುಷಿ ಅನಿಸುತ್ತೆ. ಅಲ್ಲಿ ಆಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಅಂದರೆ ಪಾರ್ಕ್ ಆಗಿರೋದ್ರಿಂದ ಅಲ್ಲಲ್ಲೇ ಕುತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ಬೋದು. ತುಂಬಾ ವೆರೈಟಿಯಾಗಿದೆ. ಒನ್ ಡೇ ಹೋಗಿ ಈ ಥರ ಟ್ರಿಪ್ನ ಎಂಜಾಯ್ ಮಾಡ್ಬೋದು. ಅಲ್ಲಿ ಎಲ್ಲನೂ ಸಿಗುತ್ತೆ. ಅಂದರೆ ಕೆಲವೊಂದು ಪೇ ಇದೆ, ಒಳಗಡೆ ಹೋದರೆ ಅದು ಪರ್ಚೇಸ್ ಮಾಡೇ ತೊಗೊಬೇಕು. ಇಲ್ಲೆಲ್ಲ ನೋಡಿ ಮನೆಗೆ ಬೇಕಾಗಿರೋಂಥ ಆರ್ಗ್ಯಾನಿಕ್ ಎಲ್ಲ ಇದೆ. ಇದೇನೋ ಭತ್ತದ ತೌಡಲ್ಲಿ ಮಾಡಿದಾರಂತೆ ಪಾಟು, ನನಗನ್ನು ಆಶ್ಚರ್ಯ ಅನ್ನಿಸ್ತು. ಇದೇ ನೋಡಿ ಅವ್ರದ್ದು ಲಾಂಛನ, ಗಂಗರ ಕಾಲದ ಲಾಂಛನ. ಇದು ಎಲ್ಲ ಹಳ್ಳಿ ಮನೆ ಸ್ಟೈಲು ಅಂತ ಹೇಳಿದ್ನಲ್ಲ ಅದು. ನೋಡಿ ಇಲ್ಲಿ ಎಲ್ಲ ಊರುಗಳಲ್ಲಿ ನಾವು ಬೇಸೆ ಹೊಡೆಯೋದು, ಎತ್ತೋದು ಇದೆಲ್ಲ ನೋಡಿದ್ದೀವಿ. ಆವಾಗಿನ ಕಾಲದಲ್ಲಿ ಈ ಥರ ಎಲ್ಲ ಮನೆಗಳು ನೋಡಿ. ಅವಾಗೆಲ್ಲ ಗುಡಿಸ್ಲು ಮನೆ ಅಂತ ಇದ್ವಿ, ಹುಲ್ಲಿನ ಮನೆ ಅಂತ ಇದ್ವಿ, ಆ ಥರ ಎಲ್ಲ ರೆಡಿ ಮಾಡಿದ್ದಾರೆ. ನೇಗಿಲು ಹೊತ್ಕೊಂಡು ಹೋಗೋವಂಥದ್ದು ಮನುಷ್ಯರು ಅಥವಾ ರೈತ, ಈ ಥರದ್ದೆಲ್ಲ ರೆಡಿ ಮಾಡಿರೋದು ತುಂಬ ಖುಷಿ ಅನಿಸುತ್ತೆ. ಇಲ್ಲೆಲ್ಲ ಕೆಲವರು ಗಾಜಿನ ಮನೇನ ಡ್ರಾ ಮಾಡ್ತಾಯಿದ್ರು. ಇಲ್ಲಿ ನೋಡು ವಾದ್ಯದವ್ರು ಇದ್ದಾರೆ, ಅಲ್ಲಿ ಮ್ಯೂಸಿಕ್ ಕೂಡ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿತ್ತು. ಒನ್ ಡೇ ಫುಲ್ ಖುಷಿ ಅನಿಸ್ತು. ತುಂಬಾ ಅಂದರೆ ತುಂಬ ಕ್ರೌಡ್ ಇದೆ, ಭಾಳ ಜನ ಬಂದಿದ್ದರು. ಮೋಸ್ಟ್ಲಿ ಸ್ಯಾಟರ್ಡೆ ಸಂಡೇ ಇದ್ದಾಗ ತುಂಬ ಕ್ರೌಡ್ ಇರುತ್ತೆ ಅನಿಸುತ್ತೆ. ಮಿಡಲ್ ಡೇ ಹೋದರೆ ಕ್ರೌಡ್ ಇರಲ್ಲ ಅಂದ್ಕೊತೀನಿ, ಯಾಕಂದರೆ ನಾವು ಹೋಗಿದ್ದು ಸಂಡೇ ಆಗಿತ್ತು.
ಹಂಗಾಗಿ ತುಂಬ ಜನ ಇದ್ದಾರೆ ನೋಡಿ, ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡಿ ಇದು ಎಲ್ಲ ಆಗಿನ ಕಾಲದ್ದು ಏನೈತೆ ಹಳ್ಳಿ ವಾತಾವರಣ ಅದನ್ನು ನಿರ್ಮಿಸಿದ್ದಾರೆ. ಖುಷಿ ಅನಿಸ್ತು ನನಗೆ ಕೂಡ ನೋಡಿ. ಈ ಥರ ಎಲ್ಲ ಮಕ್ಕಳು ನೋಡಿರಲ್ಲ, ಈ ಥರ ಪ್ಲೇಸಿಗೆ ಕರ್ಕೊಂಡೋಗಿ ತೋರಿಸಿದ್ರೆ ಖುಷಿ ಪಡ್ತಾರೆ. ಇವೆಲ್ಲ ಏನು ಅನ್ನೋ ಕ್ಯೂರಿಯಾಸಿಟಿ ಅವರಿಗೂ ಇರುತ್ತೆ. ಹಾಗಾಗಿ ನಾವು ಅವಾಗವಾಗ ಈ ಥರ ಹೊರಗೋಗಿ ಈ ಥರ ಹಳ್ಳಿ ವಾತಾವರಣದಲ್ಲಿರೋ ಅಂಥದ್ದು ಸಿಟಿ ಮಕ್ಕಳಿಗೆ ತೋರಿಸಿದ್ರೆ ಅವರಿಗೂ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ತುಂಬಾ ಚೆನ್ನಾಗಿತ್ತು ಲಾಲ್ಬಾಗ್ಗೆ ಹೋಗಿದ್ದು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನಿಸ್ತು. ನೀವು ಕೂಡ ಈ ವಿಡಿಯೋದಲ್ಲಿ ನಿಮಗೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಅಲ್ಲೆಲ್ಲ ನೋಡಿ ನಾವು ಉಳೋದು ಹಸುಗಳಿಂದ, ಇಲ್ಲಿ ಬಾವಿ ಇದೆ, ನೀರು ತೆಗೆದು ಅಲ್ಲಿ ಅಂದರೆ ನೀರು ಸೇದ್ತಾ ಇರ್ತೀವಿ, ಮನೆಗಾಗಿರ್ಬೋದು ಅಥವಾ ಹೊಲಕ್ಕಾಗಿರ್ಬೋದು ಬಿತ್ತನೆ ಮಾಡಿದ್ದಾರೆ. ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಇದು ಎಲ್ಲ ಅವಾಗ ನೀರು ಬರಲ್ಲ ಅನ್ನೋದಕ್ಕೆ ಥರ ಚಕ್ರನ ರೆಡಿ ಮಾಡ್ತಾಯಿದ್ರು. ಇದೆಲ್ಲ ನೋಡಿ ಬಿತ್ತನೆ ಮಾಡಿರೋ ಅಂಥದ್ದು. ಇದೆಲ್ಲ ಹಳ್ಳಿಯಲ್ಲಿರೋರಿಗೆ ಕಾಮನ್ ಅನಿಸುತ್ತೆ, ನಾವೆಲ್ಲ ನೋಡಿದ್ದೀವಿ. ಆದರೆ ನಮ್ಮ ಮಕ್ಕಳೆಲ್ಲ ನೋಡೋಕ್ಕಾಗಲ್ಲ ಈ ಥರ ಎಲ್ಲ ಬಿತ್ತನೆ ಮಾಡಿರೋದು. ಈ ಥರ ಎಲ್ಲ ಹಸುಗಳು ಅಂದರೆ ಹಸುಗಳು ಎತ್ತುಗಳು ತೋರಿಸ್ಬೋದು, ಇವು ಹೋಗಿ ಈ ಥರ ಆಗಿನ ಕಾಲದ ಮನೆಗಳು ಎಲ್ಲ ಈಗೆಲ್ಲ ಇಲ್ಲ. ಈ ಥರದ್ದೊಂದು ಹೊಸ ಅನುಭವ ಅನಿಸುತ್ತೆ ಮಕ್ಕಳುಗಳಿಗೆ. ನೋಡಿ ಫೈನಲ್ ಆಗಿ ಇಲ್ಲೆಲ್ಲ ಡ್ರಾಯಿಂಗ್ ಮಾಡ್ತಾಯಿದ್ರು, ಅವ್ರು ಕೂಡ ವಿಡಿಯೋ ಮಾಡಿದ್ದೀನಿ. ಇಷ್ಟು ಸುಮಾರು ಜನ ಮಾಡ್ತಾಯಿದ್ರು ನೋಡಿ. ಇದು ಗಾಜಿನ ಮನೆನ ಅಲ್ಲೇ ಡ್ರಾಯಿಂಗ್ ಮಾಡಿದ್ದಾರೆ. ಎಷ್ಟು ಡ್ರಾಯಿಂಗ್ ಮಾಡ್ತಾಯಿದ್ರು ನೋಡಿ, ತುಂಬ ಜನ ಡ್ರಾಯಿಂಗ್ ಮಾಡ್ತಾಯಿದ್ರು. ಅಲ್ಲಿ ನೋಡ್ಕೊಂಡು ಖುಷಿ ಅನ್ನಿಸ್ತು ಈ ಥರ ಎಲ್ಲ ಇಮ್ಮಿಡಿಯೇಟಾಗಿ ಮಾಡುವಂಥದ್ದು. ಇದೆಲ್ಲ ಇಷ್ಟ ಆಗಿದ್ದರೆ ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.